ಅರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಬಂದರೆ HY ಮೇಟಿ ಅವರ ಎರಡನೇ ಪುತ್ರ ಉಮೇಶ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಗೊತ್ತಾಗ್ತಾ ಇದೆ. ಸಿಎಂ ಮತ್ತು DCM ನೇತೃತ್ವದಲ್ಲಿ ಸುರ್ಜೇವಾಲಾ ಅವರು ಸಭೆ ನಡೆಸಿದ್ರು. ಸಭೆಯಲ್ಲಿ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ನಾಯಕರು. ಯಾರಿಗೆ ಟಿಕೆಟ್ ನೀಡಿದರೆ ಗೆಲ್ಲುವ ಪೂರಕ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಇವತ್ತು ಅಥವಾ ನಾಳೆ ಉಭಯ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಬಹುದು ಅಧಿಕೃತವಾಗಿ. ಆಲ್ರೆಡಿ ವೀಕ್ಷಕರೇ, ನಿನ್ನೆ ಸಾದಿಕ್ ಪೈಲ್ವಾನ್ ಮತ್ತು ಸಮರ್ಥ್ ಶಾಮನೂರು ಇವರಿಬ್ಬರು ಸಹ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇಬ್ಬರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ತಮಗೆ ಬಿ ಫಾರಂ ಸಿಗುತ್ತೆ ಅನ್ನುವ ವಿಶ್ವಾಸವನ್ನ ಇಟ್ಕೊಂಡು ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವ ನಂಬಿಕೆಯಲ್ಲಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಪಕ್ಷ ಅಧಿಕೃತವಾಗಿ ಯಾರ ಹೆಸರನ್ನು ಅನೌನ್ಸ್ ಮಾಡಿಲ್ಲ. 23ನೇ ತಾರೀಕು ಲಾಸ್ಟ್ ಡೇಟು ನಾಮಿನೇಷನ್ ಅನ್ನು ಫೈಲ್ ಮಾಡಲಿಕ್ಕೆ. 29 ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕೊನೆ ದಿನ. ಸೊ ಇವತ್ತು 21, ನಾಡಿದ್ದು ಲಾಸ್ಟ್ ಡೇಟು. ಹೀಗಾಗಿ ನಾಳೆ ಅಟ್ ಎನಿ ಕಾಸ್ಟ್ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಲೇಬೇಕು. ಬೇರೆ ಬಿಜೆಪಿಯ ವಿಚಾರಕ್ಕೆ ಬರೋದಾದರೆ ಬಿಜೆಪಿ ಆಲ್ರೆಡಿ 2 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ. ಈಗ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ವಿಚಾರದಲ್ಲಿ HY ಮೇಟಿಯವರ 3 ಜನ ಮಕ್ಕಳ ಪೈಕಿ ಮೊದಲನೆಯವರು ಮಲ್ಲಿಕಾರ್ಜುನ್ ಮೇಟಿ, ಎರಡನೆಯವರು ಉಮೇಶ್ ಮೇಟಿ, ಮೂರನೆಯವರು ಮಹಾದೇವಿ ಬಾಯಕ್ಕ ಮೇಟಿ. ಸೊ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಸಿಗ್ಬೋದು ಅನ್ನುವ ನಿರೀಕ್ಷೆ ಇತ್ತು. ಆದರೆ ಈಗ ಅಂತಿಮವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಹೆಂಗಿದೆ ನೋಡಿ ಪರಿಸ್ಥಿತಿ, ಕುಟುಂಬದಲ್ಲೇ ಒಂದಷ್ಟು ಅಸಮಾಧಾನ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇನ್ನೊಬ್ಬರು ಬಂಡಾಯ ಹೇಳಬಹುದಾದಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಆ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭ ಮತ್ತು ಸನ್ನಿವೇಶ ಕಾಂಗ್ರೆಸ್ಗೆ 2 ಕ್ಷೇತ್ರಗಳಲ್ಲೂ ಸಹ ಟಫ್ ಸಿಚುವೇಶನ್ ಇದೆ. ಬಂಡಾಯದ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಯಾವ ರೀತಿಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಬೇರೆ ಬಿಜೆಪಿ ವಿಚಾರಕ್ಕೆ ಬರೋದಾದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾತ್ರ ಒಂದಷ್ಟು ಅಸಮಾಧಾನಗಳಿದ್ವು. MP ರೇಣುಕಾಚಾರ್ಯ ಅವರು ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನ್ನು ನೀಡಿರ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದನ್ನು ಸಹ ಪಕ್ಷದ ನಾಯಕರು MP ರೇಣುಕಾಚಾರ್ಯ ಅವರನ್ನ ಸಮಾಧಾನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿಚುವೇಶನ್ಗಳನ್ನು ಯಾವ ರೀತಿಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ.